2013ರಿಂದ 18 ಕೊಟ್ಟರೆ ಕಾರ್ಯಕ್ರಮ ಜನ ಒಪ್ಪಿದ್ದಾರೆ ಅಂತ ಹೇಳಿ ರಿಸಲ್ಟ್ ಅಪ್ಡೇಟ್ ಗೆ ನಮಗೆ ಲಭ್ಯವಾಗ್ತಾ ಇದೆ. 7ನೇ ಸುತ್ತಿನಲ್ಲೂ ಕೂಡ ಮುನಿರತ್ನ ಅವರು ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 61,517 ಮತಗಳನ್ನು ಗಳಿಸಿದ್ರೆ ಬಿಜೆಪಿಯ ಅಭ್ಯರ್ಥಿ 25,225 ಮತಗಳನ್ನ ಗಳಿಸಿದ್ದಾರೆ. 25,225 ಮತಗಳನ್ನ ಈಗ ಬಿಜೆಪಿಯ ಅಭ್ಯರ್ಥಿ ಗಳಿಸಿದ್ದಾರೆ. ಜೆಡಿಎಸ್ನ ಅಭ್ಯರ್ಥಿಗೆ 11,626 ಮತಗಳು ಬಂದಿವೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವ ಮುನಿರತ್ನ ಅವರಿಗೆ 61,517 ಮತಗಳು ಲಭಿಸುವುದರೊಂದಿಗೆ ಭಾರೀ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮತ್ತು ಬಹುತೇಕ ವಿಜಯದ ಕಡೆಗೆ ಅವರ ನಿಗತ ಕಂಡು ಬರ್ತಾ ಇದೆ. 25,225 ಮತಗಳಷ್ಟೇ ಬಿಜೆಪಿಯ ಅಭ್ಯರ್ಥಿಗೆ ಲಭ್ಯವಾಗಿರುವಂಥದ್ದು. ಸರಿಸುಮಾರು 35,000ಕ್ಕೂ ಹೆಚ್ಚು ಮತಗಳ ಅಂತರದ ಮುನ್ನಡೆಯನ್ನ ಈಗ ಕಾಯ್ದುಕೊಂಡಿದ್ದಾರೆ. 36,000 ಮತಗಳ ಅಂತರದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮುನಿರತ್ನ ಅವರು. 11,600ರಷ್ಟು ಮತಗಳು ಮಾತ್ರ, 626 ಮತಗಳು ಮಾತ್ರ ಜೆಡಿಎಸ್ನ ಅಭ್ಯರ್ಥಿ ಪಾಲಾಗಿರುವಂಥದ್ದು. ಬಿಜೆಪಿ ಮತ್ತು ಜೆಡಿಎಸ್ನ ಅಭ್ಯರ್ಥಿಗಳಿಬ್ಬರು ಗಳಿಸಿರ್ತಕ್ಕಂತಹ ಮತಗಳಷ್ಟೇ ಅಂತರದ ಮುನ್ನಡೆಯನ್ನ ಈಗ ಮುನಿರತ್ನ ಅವರು ಗಳಿಸಿರುವಂಥದ್ದು. 61,517 ಮತಗಳನ್ನು ಗಳಿಸುವುದರೊಂದಿಗೆ 7ನೇ ಸುತ್ತಿನಲ್ಲೂ ಕೂಡ ಮುನಿರತ್ನ ಅವರು ಭಾರೀ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇದರ ಮೂಲಕವಾಗಿ ಸ್ಪಷ್ಟ ಗೆಲುವಿನ ಕಡೆಗೆ ಈಗ ಮುನಿರತ್ನ ಅವರು ದೌಡಾಯಿಸ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. 7ನೇ ರೌಂಡ್ನ ಅಂತ್ಯದಲ್ಲೂ ಕೂಡ ಮುನಿರತ್ನ ಅವರು ಭಾರೀ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಈ ಮೂಲಕವಾಗಿ ರಾಜರಾಜೇಶ್ವರಿ ನಗರದಲ್ಲಿ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ರಾಜರಾಜೇಶ್ವರಿ ನಗರದ ಮತಕ್ಷೇತ್ರವು ಕೂಡ ಸಿಗ್ತಾ ಇರುವಂತಹ ಲಕ್ಷಣ ಕಂಡು ಬರ್ತಾ ಇದೆ. 36,292 ಮತಗಳ ಅಂತರದ ಮುನ್ನಡೆಯನ್ನ ಈಗಾಗಲೇ ಕಾಯ್ದುಕೊಂಡಿದ್ದಾರೆ. 36,000 ಮತಗಳ ಅಂತರದ ಮುನ್ನಡೆಯನ್ನ ಗಳಿಸುವುದರೊಂದಿಗೆ ಸ್ಪಷ್ಟ ಗೆಲುವಿನ ಕಡೆಗೆ ಈಗ ಮುನಿರತ್ನ ಅವರು ಮುನ್ನುಗ್ತಾ ಇರುವುದು ಕಂಡು ಬರ್ತಾ ಇದೆ. ಈ ಮೂಲಕವಾಗಿ ಬಿಜೆಪಿಯ ತುಳಸಿ ಮುನಿರಾಜು ಅವರು ಕೇವಲ 25,225 ಮತಗಳನ್ನು ಮಾತ್ರ ಗಳಿಸಿದ್ದಾರೆ. ಜೆಡಿಎಸ್ನ ಅಭ್ಯರ್ಥಿ 11,626 ಮತಗಳನ್ನು ಗಳಿಸಿದ್ದಾರೆ. 36,292 ಮತಗಳ ಅಂತರವನ್ನ ಈಗ ಮುನಿರತ್ನ ಅವರು ಕಾಯ್ದುಕೊಂಡಿದ್ದಾರೆ. 61,517 ಮತಗಳು ಮುನಿರತ್ನ ಅವರ ಪಾಲಾದ್ರೆ ಬಿಜೆಪಿಯ ಅಭ್ಯರ್ಥಿಗೆ 25,225 ಮತಗಳು ಮಾತ್ರ ಲಭಿಸಿವೆ. ಇನ್ನು ಜೆಡಿಎಸ್ನ ಅಭ್ಯರ್ಥಿಗೆ 11,626 ಮತಗಳು ಮಾತ್ರ ಸಿಕ್ಕಿರುವಂತಹದ್ದು. ಈ ಮೂಲಕವಾಗಿ ಸ್ಪಷ್ಟ ಗೆಲುವಿನ ಕಡೆಗೆ ದೌಡಾಯಿಸ್ತಾ ಇದ್ದಾರೆ ಮುನಿರತ್ನ ಅವರು.